ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮೊದಲನೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2026ರಲ್ಲಿ ಯಾರ್ಯಾರು ಒಂದು ಹೊಸ ಒಳ್ಳೆಯ ಎಕ್ಸಾಮ್ಗೆ ಪ್ರಿಪೇರ್ ನಡೆಸ್ತಿದ್ರು ಅವರೆಲ್ಲರಿಗೂ ಒಳ್ಳೆಯದಾಗಲಿ, ಅವರ ಕನಸು ಈಡೇರಲಿ ಅಂತ ಬೇಡ್ಕೊತೀನಿ. ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಒಂದು ಪ್ರಶ್ನೆ, MS ವರ್ಡ್ನಲ್ಲಿ ಆಯ್ದ ಪಠ್ಯವನ್ನು ಕಟ್ ಮಾಡಲು ಮತ್ತು ಪೇಸ್ಟ್ ಮಾಡಲು ಬಳಸುವ ಕೀಗಳು ಯಾವುವು ಅಂತ ಕೇಳಿದ್ದಾರೆ ನೋಡಿ. ಈ ಒಂದು MS ವರ್ಡ್ನಲ್ಲಿ ಕಟ್ ಮತ್ತು ಪೇಸ್ಟ್ ಮಾಡಲು ಯಾವ ಒಂದು ಕೋಡನ್ನು ಬಳಸುತ್ತಾರೆ, ಕೀಯನ್ನು ಬಳಸುತ್ತಾರೆ ಅಂತ ಕೇಳಿದ್ದಾರೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, Ctrl+X ಮತ್ತು Ctrl+V. Ctrl+X ಮತ್ತು Ctrl+V ಏನಪ್ಪ ಅಂತಂದರೆ ಕಟ್ ಮತ್ತು ಪೇಸ್ಟ್ ಮಾಡಲು ಬಳಸುವಂಥ ಕೀಗಳಾಗಿವೆ. Ctrl+X ಅಂದರೆ ಕಟ್ ಮಾಡುತ್ತೆ, Ctrl+V ಅಂದರೆ ಪೇಸ್ಟ್ ಮಾಡುತ್ತೆ. ಇವು ಕಂಪ್ಯೂಟರ್ಗೆ ಸಂಬಂಧಿಸಿದ ಪ್ರಶ್ನೆ ಆಗಿದೆ ನೋಡಿ. ಇದು ಓಲ್ಡ್ ಕ್ವಶನ್ ಪೇಪರ್ನಲ್ಲಿ ಬಂದಿರುವಂಥ ಪ್ರಶ್ನೆ ಇರುತ್ತೆ, ನೋಡಿಕೊಳ್ಳಿ ಎಲ್ಲರೂ. ಮುಂದಿನ ಒಂದು ಪ್ರಶ್ನೆ, ವಜ್ರವು ಹೊಳೆಯಲು ಕಾರಣವೇನು? ವಜ್ರ ಹೊಳೆಯಲು ಕಾರಣವೇನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಬೆಳಕಿನ ಪೂರ್ಣ ಆಂತರಿಕ ಪ್ರತಿಫಲನ. ಇದು ಒಂದು ವಜ್ರವನ್ನು ಹೊಳೆಯುವಂಥ ಕೆಲಸವನ್ನು ಮಾಡುತ್ತೆ, ಅದು ಬೆಳಕಿನ ಪೂರ್ಣ ಆಂತರಿಕ ಪ್ರತಿಫಲನ. ವಜ್ರ ಹೊಳೆಯಲು ಕಾರಣವಾಗಿದೆ ನೋಡಿ. ಅದೇ ರೀತಿ ಮುಂದಿನ ಪ್ರಶ್ನೆ, ಸೋನಾರ್ ಉಪಕರಣವನ್ನು ಹೆಚ್ಚಾಗಿ ಯಾರು ಬಳಸುತ್ತಾರೆ? ಈ ಒಂದು ಸೋನಾರ್ ಒಂದು ಉಪಕರಣವನ್ನು ಹೆಚ್ಚಾಗಿ ಬಳಸುವವರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಗಗನಯಾತ್ರಿಗಳು, ವೈದ್ಯರು, ನಾವಿಕರು, ಇಂಜಿನಿಯರ್ಗಳು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ನಾವಿಕರು, ನ್ಯಾವಿಗೇಟರ್ಸ್ ಏನು ಮಾಡ್ತಾರೆ ಅಂದರೆ ಸೋನಾರನ್ನು ಉಪಕರಣವನ್ನು ಬಳಕೆ ಮಾಡುತ್ತಾರೆ. ಸೋನಾರ್ ಅಂದರೆ ಸೌಂಡು ನ್ಯಾವಿಗೇಷನ್ ರಿಂಗಿಂಗ್ ಅಂತ ಕರೆಯುತ್ತಾರೆ. ಇದೇನಪ್ಪ ಅಂತಂದರೆ ಸಮುದ್ರದಲ್ಲಿ ಆಳದಲ್ಲಿರುವಂಥ ಹಡಗುಗಳನ್ನು ಜೊತೆಗೆ ಹಲವಾರು ಉಪಕರಣಗಳನ್ನು ಕಂಡುಹಿಡಿಯಲು ಬಳಸುತ್ತಾರೆ. ಸೋನಾರ್ ಅಲ್ಟ್ರಾಸಾನಿಕ್ ವೇವ್ಸ್ ಮುಖಾಂತರ ಈ ಒಂದು ಸಮುದ್ರದಲ್ಲಿ ಹಡಗುಗಳನ್ನು ಕಂಡುಹಿಡಿಯಲು ಬಳಸುತ್ತಾರೆ ನೋಡಿ, ಅದು ಸೋನಾರ್. ಇನ್ನೊಂದು ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ವಿಧಿಯು ಪಂಚಾಯತ್ ರಾಜ್ ಸಂಸ್ಥೆಗಳ ಸ್ಥಾಪನೆ ಬಗ್ಗೆ ತಿಳಿಸುತ್ತದೆ? ಅಂದರೆ ಈ ಒಂದು ಪಂಚಾಯತ್ ರಾಜ್ ಸ್ಥಾಪನೆ ಬಗ್ಗೆ ತಿಳಿಸುವಂಥ ವಿಧಿ ಯಾವುದು ಕೇಳಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಅಂದರೆ ಪಂಚಾಯತ್ ರಾಜ್ಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಒಂದು ಏನು HKದಲ್ಲಿ ನಡೆದಂಥ FDA ಕ್ವಶನ್ ಪೇಪರ್ ಇತ್ತು, ಆ ಒಂದು ಪೇಪರ್ನಲ್ಲಿ ಈ ಒಂದು ಪಂಚಾಯತ್ ರಾಜ್ ಬಗ್ಗೆ ಸಂಬಂಧಿಸಿದಂಥ ಪ್ರಶ್ನೆ ಆಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 40ನೇ ವಿಧಿ. 40ನೇ ವಿಧಿ ಏನಂತ ಹೇಳುತ್ತೆ ಅಂದರೆ ಪಂಚಾಯತ್ ರಾಜ್ ಸಂಸ್ಥೆಯ ಸ್ಥಾಪನೆ ಬಗ್ಗೆ ಕುರಿತು ಮಾಹಿತಿಯನ್ನು ನೀಡುತ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಈ ಒಂದು ಆಪ್ಷನ್ ಸಿ ಇದೆಯಲ್ಲ 32ನೇ ವಿಧಿಯನ್ನು ಆತ್ಮ ಎಂದು ಕರೆದಿದ್ದಾರೆ. ಸಂವಿಧಾನದ ಆತ್ಮ ಎಂದು ಯಾವುದನ್ನು ಕರೀತಾರೆ ಅಂದರೆ 32ನೇ ವಿಧಿ ಅಂತ ಕರೆದಿದ್ದಾರೆ. ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು. ಈ ಒಂದು 40ನೇ ವಿಧಿ ನೋಡೋದಾದ್ರೆ 44ನೇ ವಿಧಿ ಏಕರೂಪ ನಾಗರಿಕತೆ ಸಂಹಿತೆಗೆ ಸಂಬಂಧಿಸಿದಂಥ ವಿಧಿಯಾಗಿದೆ. 44ನೇ ವಿಧಿ. ಮುಂದಿನ ಒಂದು ಪ್ರಶ್ನೆ, ಭಾರತದಲ್ಲಿ ರೆಪೋ ದರವನ್ನು ನಿರ್ಧರಿಸುವವರು ಯಾರು? ರೆಪೋ ರೇಟನ್ನು ನಿರ್ಧಾರ ಮಾಡುವಂಥವರು ಯಾವ ಸಚಿವಾಲಯ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಮೊದಲನೇ ಆಪ್ಷನ್ ಸಿ ಕೊಟ್ಟಿದ್ದಾರೆ, ಭಾರತ ಸರ್ಕಾರದ ಹಣಕಾಸು ಸಚಿವಾಲಯ. ಆಪ್ಷನ್ಸ್ ಬಿ, ನೀತಿ ಆಯೋಗ. ಆಪ್ಷನ್ ಸಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆಪ್ಷನ್ಸ್ ಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ರೆಪೋ ರೇಟ್ ನಿರ್ಧರಿಸುವಂಥ ಒಂದು ಸಂಸ್ಥೆಯಾಗಿದೆ. ಅದು RBI ರೆಪೋ ರೇಟನ್ನು ನಿರ್ಧಾರ ಮಾಡುತ್ತದೆ. RBI ಸ್ಥಾಪನೆಯಾಗಿದ್ದು ಯಾವಾಗಂದರೆ 1935ರಲ್ಲಿ RBI ರಾಷ್ಟ್ರೀಕರಣ ಆಗಿದ್ದು 1949 ಜನವರಿ 1ನೇ ತಾರೀಕರಂದು RBI ರಾಷ್ಟ್ರೀಕರಣವಾಗಿದೆ.
RBIನ ಕೇಂದ್ರ ಕಚೇರಿ ಮುಂಬೈನಲ್ಲಿ ಕಂಡುಬರುತ್ತೆ ನೋಡಿ. ಗಾಂಧೀಜಿಯವರು ಭಾರತದಲ್ಲಿ ನಡೆಸಿದ ಮೊದಲ ಸತ್ಯಾಗ್ರಹ ಯಾವುದು? ಇದು ಭಾಳ ರಿಪೀಟೆಡ್ ಕ್ವಶನ್ ಆಗಿದೆ ನೋಡಿ. ಗಾಂಧೀಜಿಯವರು ಭಾರತದಲ್ಲಿ ನಡೆಸಿದಂಥ ಮೊದಲ ಸತ್ಯಾಗ್ರಹ ಯಾವುದಂತ ಕೇಳಿದ್ದಾರೆ. ಖೇಡಾ ಸತ್ಯಾಗ್ರಹ ಕೊಟ್ಟಿದ್ದಾರೆ, ಅಹಮದಾಬಾದ್ ಅತಿಗಿರಣಿ ಸತ್ಯಾಗ್ರಹ, ಚಂಪಾರಣ್ಯ ಸತ್ಯಾಗ್ರಹ, ಅಸಹಕಾರ ಚಳವಳಿ ಯಾವುದು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಚಂಪಾರಣ್ಯ ಸತ್ಯಾಗ್ರಹ. ಚಂಪಾರಣ್ಯ ಸತ್ಯಾಗ್ರಹ ನಡೆದದ್ದು 1917ರಲ್ಲಿ ನಡೀತದೆ. ಇದು ಗಾಂಧೀಜಿಯವರು ನಡೆಸಿದಂಥ ಮೊದಲ ಸತ್ಯಾಗ್ರಹ ಆಗಿದೆ, ಚಂಪಾರಣ್ಯ ಸತ್ಯಾಗ್ರಹ. ಇದು ನೀಲಿ ಬೆಳೆಗಾರರ ಸಲುವಾಗಿ ನಡೆದಂಥ ಸತ್ಯಾಗ್ರಹ ಆಗಿದೆ ನೋಡಿ. ಅದೇ ರೀತಿಯಾಗಿ ಖೇಡಾ ಸತ್ಯಾಗ್ರಹವು ಕೂಡ 1918ರಲ್ಲಿ ನಡೆಯುತ್ತೆ. ಅಹಮದಾಬಾದ್ ಅತಿಗಿರಣಿ ಸತ್ಯಾಗ್ರಹ ಇದೊಂದು ಉಪವಾಸದ ಸತ್ಯಾಗ್ರಹ ಅಂತ ಹೇಳ್ಬೋದು. ಗಾಂಧೀಜಿಯವರು ಉಪವಾಸದ ಮಾಡಿ ನಡೆಸಿದಂಥ ಒಂದು ಸತ್ಯಾಗ್ರಹ ಯಾವುದಂದರೆ ಅಹಮದಾಬಾದ್ ಅತಿಗಿರಣಿ ಸತ್ಯಾಗ್ರಹ. ಇದರಲ್ಲಿ ಕೂಲಿ ಕಾರ್ಮಿಕರಿಗೆ 35% ಬೋನಸನ್ನು ನೀಡಲಾಗುತ್ತದೆ. ಎಷ್ಟು? 35%. ಮುಂದಿನ ಒಂದು ಪ್ರಶ್ನೆ, ಸಾರ್ವತ್ರಿಕ ಸ್ವೀಕಾರಿ ಯೂನಿವರ್ಸಲ್ ಎಕ್ಸ್ಪೆಕ್ಟರ್ ಎಂದು ಯಾವ ರಕ್ತದ ಗುಂಪನ್ನು ಕರೆಯುತ್ತಾರೆ? ಇಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ ಸಿ, ಓ ಪಾಸಿಟಿವ್, ಓ ನೆಗೆಟಿವ್, ಆಪ್ಷನ್ ಸಿ AB ಪಾಸಿಟಿವ್, AB ನೆಗೆಟಿವ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸಾರ್ವತ್ರಿಕ ಸ್ವೀಕಾರಿ ಯಾವುದು ಅಂತ ಕೊಟ್ಟಿದ್ದಾರೆ ನೋಡಿ. ಯಾವ ಒಂದು ರಕ್ತದ ಗುಂಪು ಸಾರ್ವತ್ರಿಕ ಸ್ವೀಕಾರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, AB ಪಾಸಿಟಿವ್. AB ಪಾಸಿಟಿವ್ ಏನಂದರೆ ಒಂದು ಸಾರ್ವತ್ರಿಕ ಸ್ವೀಕಾರಿ ಆಗಿದೆ. ಒಂದು ಸಾರ್ವತ್ರಿಕ ದಾನಿ ಯಾವುದಂದರೆ ಓ ನೆಗೆಟಿವ್ ನೋಡಿ. ಓ ನೆಗೆಟಿವ್ ಸಾರ್ವತ್ರಿಕ ದಾನಿ. AB ಒಂದು ಪಾಸಿಟಿವ್ ಸಾರ್ವತ್ರಿಕ ಸ್ವೀಕಾರಿಯಾಗಿದೆ. ರಕ್ತದ ಒಂದು ಗುಂಪನ್ನು ವರ್ಗೀಕರಿಸಿದವರು ಯಾರಂತ ಕಾಮೆಂಟ್ ಮೂಲಕ ತಿಳಿಸಿ. ರಕ್ತದ ಗುಂಪನ್ನು ವರ್ಗೀಕರಿಸಿದವರು ಯಾರು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ಒಂದು ಪ್ರಶ್ನೆ, ಜಜಿಯಾ ತೆರಿಗೆಯನ್ನು ರದ್ದುಪಡಿಸಿದ ಮತ್ತು ಪುನಃ ಜಾರಿಗೆ ತಂದ ಮೊಘಲ್ ದೊರೆಗಳು ಯಾರು? ಅಂದರೆ ಯಾವ್ಯಾವ ರಾಜರು ಅವರ ಕಾಲದಲ್ಲಿ ಈ ಒಂದು ಜಜಿಯಾ ಎಂಬ ತೆರಿಗೆಯನ್ನು ತಂದಿರ್ತಾರೆ, ಅದನ್ನು ರದ್ದುಪಡಿಸಿದಂಥ ರಾಜ ಯಾರು, ಜೊತೆಗೆ ಅದನ್ನು ಪುನಃ ಜಾರಿಗೆ ತಂದಂಥ ಮೊಘಲ್ ದೊರೆ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಸಿ ಕೊಟ್ಟಿದ್ದಾರೆ ಅಕ್ಬರ್ ಶಹಜಾನ್, ಆಪ್ಷನ್ಸ್ ಬಿ ಕೊಟ್ಟಿದ್ದಾರೆ ಬಾಬರ್ ಹುಮಾಯೂನ್, ಆಪ್ಷನ್ ಸಿ ಕೊಟ್ಟಿದ್ದಾರೆ ಅಕ್ಬರ್ ಔರಂಗಜೇಬ್, ಆಪ್ಷನ್ಸ್ ಡಿ ಕೊಟ್ಟಿದ್ದಾರೆ ಜಹಾಂಗೀರ್ ಔರಂಗಜೇಬ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಅಕ್ಬರ್ ಮತ್ತು ಔರಂಗಜೇಬ್. ಅಕ್ಬರ್ ಮತ್ತು ಔರಂಗಜೇಬ್ ಏನಂದರೆ ಈ ಒಂದು ಜಜಿಯಾ ಒಂದು ತೆರಿಗೆಯನ್ನು ರದ್ದು ಮತ್ತು ಜಾರಿಗೆ ತಂದಂಥ ಮೊಘಲ್ ದೊರೆಗಳಾಗಿದ್ದಾರೆ. ರದ್ದುಪಡಿಸಿದವರು ಯಾರಂದರೆ ಅಕ್ಬರ್ ರದ್ದು ಮಾಡ್ತಾನೆ. ರದ್ದು ಮಾಡಿದವರು ಯಾರು? ಅಕ್ಬರ್. ಆದರೆ ಇದನ್ನು ಪುನಃ ಜಾರಿಗೆ ತಂದವರು ಯಾರಪ್ಪ ಅಂತಂದರೆ ಔರಂಗಜೇಬ್ ಪುನಃ ಜಾರಿಗೆ ತರುತ್ತಾರೆ. ಮುಂದಿನ ಪ್ರಶ್ನೆ, ಭೂಮಿಯ ಮೇಲ್ಪದರದಲ್ಲಿ ಅತಿ ಹೆಚ್ಚು ಕಂಡುಬರುವ ಲೋಹ ಯಾವುದು? ಅಂದರೆ ಭೂಮಿಯ ಒಂದು ಮೇಲ್ಭಾಗದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ಮೆಟಲ್ ಲೋಹ ಯಾವುದಂತ ಕೇಳಿದ್ದಾರೆ. ಸಿಲಿಕಾನ್ ಕೊಟ್ಟಿದ್ದಾರೆ, ಆಮ್ಲಜನಕ ಕೊಟ್ಟಿದ್ದಾರೆ, ಅಲ್ಯೂಮಿನಿಯಂ, ಕಬ್ಬಿಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಲ್ಯೂಮಿನಿಯಂ ನೋಡಿ. ಅಲ್ಯೂಮಿನಿಯಂ ಏನಂದರೆ ಭೂಮಿಯ ಒಂದು ಮೇಲ್ಪದರದಲ್ಲಿ ಅತಿ ಹೆಚ್ಚು ಕಂಡುಬರುವ ಲೋಹವಾಗಿದೆ. ಮುಂದಿನ ಪ್ರಶ್ನೆ, ಸತ್ಯಶೋಧಕ ಸಮಾಜದ ಸ್ಥಾಪಿಸಿದಂಥ ವ್ಯಕ್ತಿ ಯಾರು? ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಜ್ಯೋತಿಬಾ ಫುಲೆ ನೋಡಿ. ಜ್ಯೋತಿಬಾ ಫುಲೆ ಅವರು ಈ ಒಂದು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡುತ್ತಾರೆ. 1867ರಲ್ಲಿ ಮುಂಬೈನಲ್ಲಿ ಸ್ಥಾಪನೆ ಆಗುತ್ತದೆ ನೋಡಿ. ಈ ಒಂದು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಜ್ಯೋತಿಬಾ ಫುಲೆ ಅವರು 1867ರಲ್ಲಿ. ಅದೇ ರೀತಿಯಾಗಿ ರಾಜಾರಾಮ್ ಮೋಹನ್ ರಾಯ್ ಅವರು ಕೂಡ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿಯಾಗಿದ್ದಾರೆ 1828ರಲ್ಲಿ. ಬ್ರಹ್ಮ ಒಂದು ಸಮಾಜ ಸ್ಥಾಪನೆ ಆಗಿದೆ ಅವಾಗ 1828ರಲ್ಲಿ. ಅದನ್ನು ಸ್ಥಾಪಕ ಮಾಡಿದವರು ಯಾರಂದರೆ ರಾಜಾರಾಮ್ ಮೋಹನ್ ರಾಯ್. ದಯಾನಂದ ಸರಸ್ವತಿ ಅವರು ಕೂಡ ಒಂದು ಸಭೆಯನ್ನು ಸ್ಥಾಪನೆ ಮಾಡುತ್ತಾರೆ.
ಮುಂದಿನ ಒಂದು ಪ್ರಶ್ನೆ, ಸಮೀಪ ದೃಷ್ಟಿ ದೋಷವನ್ನು ಮಯೋಪಿಯಾ ಸರಿಪಡಿಸಲು ಯಾವ ಮೊಸರವನ್ನು ಬಳಸಲಾಗುತ್ತದೆ? ಕಣ್ಣಿಗೆ ಸಂಬಂಧಿಸಿದಂಥ ಪ್ರಶ್ನೆ ಆಗಿರುತ್ತೆ ನೋಡಿ. ಅಂದರೆ ಈ ಒಂದು ಸಮೀಪ ದೃಷ್ಟಿ ದೋಷಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಆಗಿದೆ ಇದು. ಸಮೀಪ ದೃಷ್ಟಿ ದೋಷವನ್ನು ಸರಿಪಡಿಸಲು ನಾವು ಯಾವ ಒಂದು ಮೊಸರವನ್ನು ಬಳಕೆ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ನಿಮ್ನ ಮೊಸರು ನೋಡಿ. ಕಾನ್ಕೇವ್ ಲೆನ್ಸ್ ಇದನ್ನು ಬಳಸಿಗೆಸಿಂದ ನಾವೇನೆಂದರೆ ಸಮೀಪ ದೃಷ್ಟಿ ದೋಷವನ್ನು ನಿವಾರಣೆ ಮಾಡುತ್ತೇವೆ. ದೂರದೃಷ್ಟಿ ಹೊಂದಿರುವಂಥ ವ್ಯಕ್ತಿಗಳಿಗೆ ಈ ಒಂದು ಪೀನ ಮೊಸರವನ್ನು ನೀಡಿಗೆಸಿಂದ ಅವರ ಒಂದು ದೂರದೃಷ್ಟಿ ದೋಷಕ್ಕೆ ಸರಿಪಡಿಸಬಹುದಾಗಿದೆ. ಯಾವುದು? ಪೀನ ಮೊಸರ ಬಳಸುತ್ತಾರೆ. ಕಾನ್ವೆಕ್ಸ್ ಲೆನ್ಸ್ ದೂರದೃಷ್ಟಿ ದೋಷಕ್ಕೆ ಬಳಸ್ತಾರೆ ನೋಡಿ. ಯಾವುದು? ಪೀನ ಮೊಸರು ಯಾವುದಕ್ಕೆ ಬಳಸ್ತಾರೆ? ದೂರದೃಷ್ಟಿ ದೋಷ. ಸಮೀಪ ದೃಷ್ಟಿ ದೋಷಕ್ಕೆ ನಿಮ್ನ ಮೊಸರು ಬಳಸುತ್ತಾರೆ. ಇದಕ್ಕೆ ಸೂತ್ರ ಏನಪ್ಪ ಅಂತಂದರೆ ಸನಿದಪ. ಸಮೀಪ ದೃಷ್ಟಿ ದೋಷ ಉಳ್ಳವರು ನಿಮ್ನ ಮೊಸರನ್ನು ಬಳಸುತ್ತಾರೆ. ಈ ಒಂದು ದೂರದೃಷ್ಟಿ ಉಳ್ಳವರು ಪೀನ ಮೊಸರನ್ನು ಬಳಸುತ್ತಾರೆ. ಇದಕ್ಕೆ ಸನಿದಪ ಅಂತ ನಾವು ಸೂತ್ರವನ್ನು ತಿಳಿದುಕೊಳ್ಳಬಹುದು. ಮುಂದಿನ ಒಂದು ಪ್ರಶ್ನೆ, ಸೌರಮಂಡಲದ ಅತ್ಯಂತ ಬಿಸಿಯಾದ ಹಾಟೆಸ್ಟ್ ಗ್ರಹ ಯಾವುದು? ಸೌರಮಂಡಲದಲ್ಲಿ ಅತ್ಯಂತ ಬಿಸಿಯಾದ ಹಾಟೆಸ್ಟ್ ಗ್ರಹ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಶುಕ್ರ ಗ್ರಹ ನೋಡಿ. ವೇನಸ್ ಗ್ರಹವು ಅತಿ ಹೆಚ್ಚು ಬಿಸಿಯಾದಂಥ ಗ್ರಹ ಆಗಿದೆ. ನೋಡಿ. ಅದೇ ರೀತಿಯಾಗಿ ಭೂಮಿಯ ಒಂದು ಹತ್ತಿರದ ಗ್ರಹ ಯಾವುದಂದರೆ ಶುಕ್ರ ಗ್ರಹ. ಭೂಮಿಗೆ ಹತ್ತಿರವಿರುವಂಥ ಗ್ರಹವಾಗಿದೆ. ಬೆಳ್ಳಿ ಚುಕ್ಕಿ ಮುಂಜಾನೆ ನಕ್ಷತ್ರ ಅಂತ ಕೂಡ ಕರೆಯುತ್ತಾರೆ ಇದಕ್ಕೆ. ಅದಕ್ಕೆ ಈ ಒಂದು ಶುಕ್ರ ಗ್ರಹಕ್ಕೆ. ಬುಧ ಗ್ರಹ ಅತ್ಯಂತ ಒಂದು ಚಿಕ್ಕ ಗ್ರಹ ಆಗಿದೆ. ಅದೇ ರೀತಿಗೆ ಮಂಗಳ ಗ್ರಹ ಇದು ಕೆಂಪಾದ ಗ್ರಹ ಆಗಿದೆ. ಕಬ್ಬಿಣದ ಆಕ್ಸೈಡ್ ಹೊಂದಿರುತ್ತದೆ, ಅದಕ್ಕೆ ಕೆಂಪಾಗಿ ಕಂಡುಬರುತ್ತದೆ. ಕೆಂಪಾದ ಗ್ರಹ. ಗುರು ಗ್ರಹ ಅತಿ ದೊಡ್ಡ ಗ್ರಹ ಆಗಿದೆ ನೋಡಿ. ಅದು ಅತ್ಯಂತ ಒಂದು ದೊಡ್ಡ ಗ್ರಹ ಯಾವುದಂದರೆ ಗುರು ಗ್ರಹ ಆಗಿದೆ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ವಿಮಾನಗಳು ಹಾರಾಡಲು ವಾತಾವರಣದ ಯಾವ ಪದರದಲ್ಲಿ ಅತ್ಯಂತ ಸೂಕ್ತವಾಗಿದೆ? ಈ ಒಂದು ವಿಮಾನವನ್ನು ಹಾರಾಟ ಮಾಡಲು ವಾತಾವರಣದ ಯಾವ ಪದರವು ಅತ್ಯಂತ ಸೂಕ್ತವಾದ ಪದರವಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ವಾತಾವರಣಕ್ಕೆ ಸಂಬಂಧಿಸಿದಂಥ ಒಂದು ಇದಾಗಿದೆ ಅಂತ ಹೇಳ್ಬೋದು ಪ್ರಶ್ನೆ. ಇದರಲ್ಲಿ ಟೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್, ಅಯೋನೋಸ್ಫಿಯರ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಸ್ಟ್ರಾಟೋಸ್ಫಿಯರ್. ಇದು ಅತಿ ಹೆಚ್ಚು ಬಾರಿ ಕೇಳಿದಂಥ ಒಂದು ಪ್ರಶ್ನೆ ಆಗಿದೆ ನೋಡಿ. ಅಂದರೆ ಈ ಒಂದು ಸ್ಟ್ರಾಟೋಸ್ಫಿಯರ್ನಲ್ಲಿ ಯಾವ ಒಂದು ಅಂಶ ಕಂಡುಬರ್ತದೆ ಅಂದರೆ O3 ಕಂಡುಬರ್ತದೆ. ಓಝೋನ್ ಪದರ ಕಂಡುಬರ್ತದೆ ನೋಡಿರಿ ಈ ಒಂದು ಸ್ಟ್ರಾಟೋಸ್ಫಿಯರ್ನಲ್ಲಿ. ಜೊತೆಗೆ ವಿಮಾನ ಹಾರಾಡಲು ವಾತಾವರಣದಲ್ಲಿ ಸೂಕ್ತವಾದ ಒಂದು ಪದರ ಯಾವುದಂದರೆ ಇದೇ ಸ್ಟ್ರಾಟೋಸ್ಫಿಯರ್. ವಿಮಾನ ಹಾರಾಟಕ್ಕೂ ಕೂಡ ಇದು ಭಾಳ ಸೂಕ್ತವಾದಂಥ ಒಂದು ಪದರವಾಗಿದೆ ಅಂತ ಹೇಳ್ತೀವಿ. ಮೀಸೋಸ್ಫಿಯರ್ ಅಂದರೆ ಮಧ್ಯಂತರ ಮಂಡಲ ಆಗಿದೆ. ಟ್ರೋಪೋಸ್ಫಿಯರ್ ಅಂದರೆ ಮೊದಲ ಒಂದು ಪದರವಾಗಿದೆ. ಭೂಮಿಗೆ ಹತ್ತಿರ ಇರುವ ಪದರ ಯಾವುದು? ಟ್ರೋಪೋಸ್ಫಿಯರ್. ಅಯೋನೋಸ್ಫಿಯರ್ ಯಾವುದಂದರೆ 4ನೇ ಒಂದು ಪದರವಾಗಿದೆ. ಅಯೋನದಲ್ಲಿ ರೇಡಿಯೋ ಅಲೆಗಳು ಕಂಡುಬರ್ತವೆ ನೋಡಿ. ರೇಡಿಯೋ ಅಲೆಗಳು ಕಂಡುಬರುವಂಥ ಒಂದು ವಲಯ ಯಾವುದಂದರೆ ಅಯೋನೋಸ್ಫಿಯರ್ನಲ್ಲಿ ಕಂಡುಬರ್ತವೆ. ಮುಂದಿನ ಒಂದು ಪ್ರಶ್ನೆ, ಭಾರತದ ಅತಿ ಹೆಚ್ಚು ಆದಾಯ ತರುವ ತೆರಿಗೆ ಯಾವುದು? ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಆದಾಯ ತೆರಿಗೆ, ಸರಕು ಸೇವಾ ತೆರಿಗೆ, ಕಾರ್ಪೊರೇಷನ್ ತೆರಿಗೆ, ಅಬಕಾರಿ ಸುಂಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಸರಕು ಮತ್ತು ಸೇವಾ ತೆರಿಗೆ, GST ಅಂತ ಹೇಳ್ತೀವಿ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇದು ಏನಪ್ಪ ಅಂತಂದರೆ ಭಾರತದಲ್ಲಿ ಅತಿ ಹೆಚ್ಚು ಆದಾಯ ತರುವಂತಹ ತೆರಿಗೆ ಆಗಿದೆ. ಈ ಅಬಕಾರಿ ಸುಂಕ ಯಾವುದಕ್ಕಂದರೆ ಉತ್ಪಾದನೆ ಮೇಲೆ ವಿಧಿಸುವಂಥ ತೆರಿಗೆ ಆಗಿದೆ. ಉತ್ಪಾದನೆಯ ಮೇಲೆ ವಿಧಿಸುವಂಥ ತೆರಿಗೆ ಯಾವುದಂದರೆ ಅಬಕಾರಿ ತೆರಿಗೆ. ಆದಾಯ ತೆರಿಗೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ಬೋದು. ನೀವು ದುಡಿದಂಥ ಒಂದು ಸಂಬಳದ ಮೇಲೆ, ಆದಾಯದ ಮೇಲೆ ತೆರಿಗೆ ಹಾಕುತ್ತಾರೆ, ಇದಕ್ಕೆ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ಬೋದು. ಮುಂದಿನ ಒಂದು ಪ್ರಶ್ನೆ, ಕಂಪ್ಯೂಟರ್ನಲ್ಲಿ ತಾತ್ಕಾಲಿಕ ಮೆಮೊರಿ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಕಂಪ್ಯೂಟರ್ನಲ್ಲಿ ಕಂಡುಬರುವಂಥ ತಾತ್ಕಾಲಿಕ ಮೆಮೊರಿ ಎಂದು ಯಾವುದನ್ನು ಕರೆಯುತ್ತಾರೆ?
ರ್ಯಾಮ್ ಕೊಟ್ಟಿದ್ದಾರೆ, ಹಾರ್ಡ್ ಡಿಸ್ಕ್, ರ್ಯಾಮ್, ರೋಮ್ ಮತ್ತು CD ರೋಮ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ರ್ಯಾಮ್. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಕರೀತಾರೆ. ರ್ಯಾಮ್ನ ಫುಲ್ ಫಾರ್ಮ್ ಕೂಡ ಕೇಳಿದ್ದಾರೆ ನೋಡಿ, ವಿಸ್ತೃತ ರೂಪ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇದು ಒಂದು ಕಂಪ್ಯೂಟರ್ನ ತಾತ್ಕಾಲಿಕ ಮೆಮೊರಿ ಆಗಿರ್ತದೆ ನೋಡಿ. ಈ ರೋಮ್ ಅಂತ ಫುಲ್ ಫಾರ್ಮ್ ಕೇಳಿದ್ದಾರೆ. ರೋಮ್ದು ಬಿ ರೀಡ್ ಓನ್ಲಿ ಮೆಮೊರಿ ಅಂತ ಆಗುತ್ತದೆ. ರೋಮ್ನ ಒಂದು ಫುಲ್ ಫಾರ್ಮ್ ರೀಡ್ ಓನ್ಲಿ ಮೆಮೊರಿ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಎಷ್ಟು ರಾಷ್ಟ್ರಗಳಿಗೆ ವೀಟೋ ಅಧಿಕಾರ ಚಲಾಯಿಸಲು ಅಧಿಕಾರವಿದೆ ಅಂತ ಕೊಟ್ಟಿದ್ದಾರೆ? ಯುನೈಟೆಡ್ ನೇಷನ್ಸ್ನಲ್ಲಿ ಈ ಒಂದು ಭದ್ರತಾ ಮಂಡಳಿಯಲ್ಲಿ ಎಷ್ಟು ರಾಷ್ಟ್ರಗಳಿಗೆ ವೀಟೋ ಅಧಿಕಾರವನ್ನು ಹೊಂದಿವೆ ಅಂತ ಕೊಟ್ಟಿದ್ದಾರೆ ಪ್ರಶ್ನೆ. ಇಲ್ಲಿ 10, 15, 5, 7 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 5. 5 ರಾಷ್ಟ್ರಗಳೇನೆಂದರೆ ಈ ಒಂದು ವೀಟೋ ಅಧಿಕಾರವನ್ನು ಚಲಾಯಿಸ್ತಾರೆ ನೋಡಿರಿ. ಈ ಒಂದು ಭದ್ರತಾ ಮಂಡಳಿಯಲ್ಲಿ ವೀಟೋ ಅಧಿಕಾರ ಎಷ್ಟು ರಾಷ್ಟ್ರಗಳಿಗೆ ಕೊಟ್ಟಿದ್ದಾರೆ ಅಂದರೆ 5 ರಾಷ್ಟ್ರಗಳಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಅಮೇರಿಕ ಕಂಡು ಬರ್ತದೆ, ರಷ್ಯಾ, ಚೀನಾ, ಬ್ರಿಟನ್ ಮತ್ತು ಫ್ರಾನ್ಸ್. ಇವಿಷ್ಟು ರಾಷ್ಟ್ರಗಳೇನಪ್ಪ ಅಂತಂದರೆ, ಇವಿಷ್ಟು ರಾಷ್ಟ್ರಗಳು ಭದ್ರತಾ ಮಂಡಳಿಯಲ್ಲಿ ವೀಟೋ ಅಧಿಕಾರವನ್ನು ಹೊಂದಿರುವಂಥ ರಾಷ್ಟ್ರಗಳಾಗಿವೆ. ಅಮೇರಿಕಾ, ರಷ್ಯಾ, ಚೀನಾ, ಬ್ರಿಟನ್, ಫ್ರಾನ್ಸ್. ಬ್ರಿಟನನ್ನು ಇಂಗ್ಲೆಂಡ್ ಎಂದು ಕೂಡ ಕರೀತಾರೆ ನೋಡಿ, ಇಂಗ್ಲೆಂಡ್. ಇದು ಕೂಡ ಒಂದು ವೀಟೋ ಅಧಿಕಾರ ಹೊಂದಿರುವಂಥ ರಾಷ್ಟ್ರವಾಗಿದೆ. ಕರ್ನಾಟಕದ ಮೊದಲ ಅಣೆಕಟ್ಟು ಯಾವುದು? ಕರ್ನಾಟಕದ ಮೊದಲ ಅಣೆಕಟ್ಟು ಯಾವುದು ಅಂತ ಕೇಳಿದ್ದಾರೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ವಾಣಿ ವಿಲಾಸ ಸಾಗರ, ಮಾರಿಕಣಿವೆ ಅಂತ ಕೂಡ ಕರೆಯುತ್ತಾರೆ. ಇದು ಕರ್ನಾಟಕದ ಒಂದು ಮೊದಲ ಅಣೆಕಟ್ಟಾಗಿದೆ ನೋಡಿ. ಭಾರತದ ಅತಿ ಎತ್ತರದ ಜಲಪಾತ ಜೋಗ್ ಜಲಪಾತವು ಯಾವ ನದಿಯಿಂದ ಉಂಟಾಗುತ್ತದೆ? ಯಾವ ನದಿಯಿಂದ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ ನೋಡಿ. ಜೋಗ್ ಜಲಪಾತ ಎಲ್ಲರೂ ನೋಡಿರುವಂಥ ಒಂದು ಸ್ಥಳವಾಗಿದೆ. ಇದು ಯಾವ ನದಿಯಿಂದ ಉಂಟಾಗಿದೆ ಅಂತ ಕೇಳಿದ್ದಾರೆ. ನೇತ್ರಾವತಿ, ಶರಾವತಿ, ವರಾಯಿ, ಘಟಪ್ರಭಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಶರಾವತಿ ನದಿ ನೋಡಿ. ಶರಾವತಿ ನದಿಯಿಂದ ಏನಪ್ಪ ಅಂತಂದರೆ ಈ ಒಂದು ಜೋಗ್ ಜಲಪಾತ ನದಿ ಸೃಷ್ಟಿಯಾಗಿದೆ. ಈ ಜೋಗ್ ಜಲಪಾತದಲ್ಲಿ 4 ರೀತಿಯ ಒಂದು ನೀರನ್ನು ಬೀಳ್ತವೆ. ಅದಕ್ಕೆ ರಾಜ, ರೋರರ್, ರಾಕೆಟ್, ರಾಣಿ. ರಾಜ, ರೋರಲ್, ರಾಣಿ, ರಾಕೆಟ್ ಈ ರೀತಿಯಾಗಿ ಏನಪ್ಪ ಅಂತಂದರೆ ಜೋಗ್ ಜಲಪಾತ ನೀರನ್ನು ಬಿಡುತ್ತದೆ. ಇದು ಯಾವ ನದಿಗೆ ಸಂಬಂಧಿಸಿದೆ? ಶರಾವತಿ ನದಿಗೆ ಸಂಬಂಧಿಸಿದೆ ನೋಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಇದುವರೆಗೂ ನೀವೆಷ್ಟು ಸ್ಕೋರ್ ಮಾಡಿದ ಅಂತ ನಿಮ್ಮ ಸ್ಕೋರನ್ನು, ನಿಮ್ಮ ರ್ಯಾಂಕನ್ನು ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಎಲ್ಲರಿಗೂ ಮತ್ತೊಮ್ಮೆ 2026ರ ವರ್ಷವು ನಿಮ್ಮ ಕನಸನ್ನು ನನಸು ಮಾಡುವಂಥ ವರ್ಷವಾಗಲಿ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ದಿನನಿತ್ಯ ನಾನು ಇದೇ ರೀತಿಯಾಗಿ ಪ್ರಶ್ನೆಗಳನ್ನು ತರ್ತಿರ್ತೀನಿ. ಸರಿಯಾದ ರೀತಿಯಲ್ಲಿ ನೀವು ಕೊನೆವರೆಗೂ ವಿಡಿಯೋನ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಎಲ್ಲರಿಗೂ ಟೇಕ್ ಕೇರ್, ಬಾಯ್.